ಸೆಕ್ಷುಯಾಲಿಟಿ ಅಥವಾ ಲೈಂಗಿಕತೆ ಮಿತ್ ನಂಬರ್ 7. ಹೋಮೋಸೆಕ್ಷುಯಾಲಿಟಿ ಸಲಿಂಗ ಕಾಮ ನಾರ್ಮಲ್ಲ. ಈಗ ಸೆಕ್ಷುಯಾಲಿಟಿಲಿ ಬಂದರೆ ಎಟಿರೋಸೆಕ್ಷುಯಾಲಿಟಿ ಅಂದರೆ ಆಪೋಸಿಟ್ ಸೆಕ್ಸ್ ಅಟ್ರಾಕ್ಷನ್, ಹೋಮೋಸೆಕ್ಷುಯಾಲಿಟಿ ಅಂದರೆ ಸೇಮ್ ಸೆಕ್ಸ್ ಅಟ್ರಾಕ್ಷನ್, ಬೈಸೆಕ್ಷುಯಾಲಿಟಿ ಅಂದರೆ ಎರಡು ಕಡೆ ಆಪೋಸಿಟ್ ಇರುತ್ತೆ, ಸೇಮ್ ಇರುತ್ತೆ. ಈಗ ಹೋಮೋಸೆಕ್ಷುಯಾಲಿಟಿಲಿ 2 ಟೈಪ್ಸ್ ಇರುತ್ತೆ. ಇಗೋಸಿಂಟೋನಿಕ್ ಅಂದರೆ ಆ ಸೆಕ್ಷುಯಾಲಿಟಿ ಅನ್ನೋದು ಅವ್ರು ಎಂಜಾಯ್ ಮಾಡ್ತಾ ಇರ್ತಾರೆ. ಯಾವುದೇ ಕಲ್ಚರ್ಗೆ ಅಥವಾ ಸೊಸೈಟಿಗೆ ಅಥವಾ ಪೇರೆಂಟ್ಸಿಗೆ ಯಾವುದಕ್ಕೂ ಅವರು ಕಂಫರ್ಟಬಲ್ ಇರ್ತಾರೆ, ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಗೋಟಿಸ್ಟೋನಿಕ್ ಅಂದರೆ ಅವ್ರಿಗೆ ಹೋಮೋಸೆಕ್ಷುಯಾಲಿಟಿ ಅಂದರೆ ಇಷ್ಟ ಇರಲ್ಲ, ಬಟ್ ಅವ್ರ ಫೀಲಿಂಗ್ಸನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾ ಇರಲ್ಲ. ಇದ್ರ ಜೊತೆಗೆ ಸೊಸೈಟಿ ಅಥವಾ ಪೇರೆಂಟ್ಸು ಈ ಥರ ಭಯ ಇರುತ್ತೆ. ಟ್ರೀಟ್ಮೆಂಟಿಗೆ ಬಂದರೆ ಇಗೋಡಿಸ್ಟೋನಿಕ್ ಏನಿದೆ, ಯಾರು ಹೊರಗಡೆ ಬರಬೇಕು ಅಂತ ಇರ್ತಾರೆ ಅವರಿಗೆ ಒಂದು ಸೈಕೋಸೆಕ್ಷುವಲ್ ಕೌನ್ಸಿಲಿಂಗ್ ಈ ಥರ ಒಂದು ಸೈಕೋಥೆರಪಿ ಕೊಟ್ಟು ಅವ್ರನ್ನ ಹೊರಗಡೆ